ಬಹುಶಃ ನೀವು ನಿನ್ನೆ ಮೊನ್ನೆ ಬಂದಂಥ ಹೇಳಿಕೆ ನೋಡಿದ್ರೋ ಏನೋ ಗೊತ್ತಿಲ್ಲ, ಅಪ್ಡೇಟ್ ಆದರೂ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ದೆಹಲಿಯಿಂದ ಬಂದ ಮೇಲೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿ ಪಿ ಯೋಗೀಶ್ವರ್ ಅವರು ಕೂಡ ಈಗ ಹಾಲಿ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಬಹುಶಃ 2026 ಜುಲೈವರೆಗೂ ಕೂಡ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಕೇಂದ್ರದ ನಾಯಕರ ಬಳಿ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲವಾರು ರಾಜ್ಯ ನಾಯಕರುಗಳು ಕೂಡ ದೆಹಲಿಯಲ್ಲಿ ಇದ್ದರು. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ಹಲವಾರು ಗಂಟೆ ಚರ್ಚೆಯನ್ನು ಮಾಡಿ ಬಹುಶಃ ನಿನ್ನೆ ದಿನ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಕೂಡ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವು ಬೆಂಬಲವನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಯಾರದೇ ತಾರತಮ್ಯ ಆಗಬಾರ್ದು. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಒಟ್ಟಾರೆಯಾಗಿ ಅಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ದೂರ ಇಡಲಿಕ್ಕೆ NDA ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತೇವೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ 3.25 ವರ್ಷ. ಪ್ರಶ್ನೆ ಇಲ್ಲಣ್ಣ. ಯಾರು ಒಳ್ಳೆ ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸಿ ಪಕ್ಷ ಟಿಕೆಟ್ ಕೊಡುತ್ತೆ. ಬನ್ನಿ. ಭಾಳ ಜನ ಈಗ ಒಂದು ನಿಮಿಷ ಅಣ್ಣ, ಚನ್ನಪಟ್ಟಣದಲ್ಲಿ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ನಾಯಕತ್ವ ಭಾಳ ಜನ ಇದೆ. ಸೆಕೆಂಡ್ ಲೈನ್ ಲೀಡರ್ಶಿಪ್ಪು, ಕಾರ್ಯಕರ್ತರುಗಳು ಸದೃಢವಾಗಿದೆ. ಇದು ಇವತ್ತಿಂದ ಅಲ್ಲ. ಸನ್ಮಾನ್ಯ ವರದೇಗೌಡರು 84ನೇ ಇಸ್ವಿನಲ್ಲಿ ದೇವೇಗೌಡರ ಜೊತೆಯಲ್ಲಿ ಅವ್ರ ಗರಡಿಲಿ ಬೆಳೆದಂಥವ್ರು ಸನ್ಮಾನ್ಯ ವರದೇಗೌಡರನ್ನ ಇವತ್ತು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಸನ್ಮಾನ್ಯ ವರದೇಗೌಡರು ಕಾಲದ ನಂತರ 19 ವರ್ಷ ಚನ್ನಪಟ್ಟಣದಲ್ಲಿ ನಮ್ಮದಾದಂಥ ಮತಗಳು ಹತ್ತತ್ರ 60,000 70,000. ಈಗ ಸಿಮ್ಲಿಂ ನಾಗರಾಜ್ ಅಂತ ಒಬ್ಬರಿದ್ದರು, ಭಾಳ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು. ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇರಲಿಲ್ಲ, ಬಟ್ ನಿಷ್ಠೆ ಪ್ರಾಮಾಣಿಕತೆಯಲ್ಲಿ ನಂಬರ್ 1 ನಮ್ಮ ಪಕ್ಷಕ್ಕೆ. ಅಂಥವ್ರಿಗೆ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಾಗ 58,000 ಮತಗಳು ಕ್ರೋಢೀಕರಿಸಿದ್ವು. ಅಂದರೆ ಚನ್ನಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರು ನಿಂತಂಥ ಸಂದರ್ಭದಲ್ಲೂ ಕೂಡ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಗ್ಲೂರು ಬ್ಯಾರೇಜ್ ಕಟ್ಟಿದ್ರು, ಅವರ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತಿಗೂ ಕೂಡ ಆ ಭಾಗದಲ್ಲಿ ರೈತರು ಮರ್ತಿಲ್ಲ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನ ನೋಡಿದಾಗ ಪಕ್ಷದ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇಂದ್ರದ ನಾಯಕರುಗಳು ಸೂಚನೆ ಕೊಡ್ತಾರೆ, ಯಾವ ರೀತಿ NDA ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಫೈನಲ್ ಕಾಲ್ ತಗೊಳ್ತಾರೆ, ನಾವೆಲ್ಲರೂ ಅವ್ರ ಜೊತೆ ನಿಂತು ನಮ್ಮ ಸಂಬಂಧ ನಿರಂತರವಾಗಿ ಜೊತೆಯಲ್ಲಿ ಉಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು 62 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಎಂದೂ ಕೂಡ BJP ಜೊತೆ ಕೈ ಜೋಡಿಸ್ಲಿಕ್ಕೆ ಸಹಿ ಹಾಕಿರಲಿಲ್ಲ. ಆದರೆ ಮೊದಲನೇ ಬಾರಿ ಅವರು ಮನಸ್ಪೂರ್ವಕವಾಗಿ ಸಹಿಯನ್ನು ಹಾಕಿದ್ದಾರೆ. ತಾವು ನೋಡಿದ್ದೀರಿ, ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, BJP ಪಕ್ಷದ ಕಾರ್ಯಕರ್ತರುಗಳು ಕೂಡ ತಳಮಟ್ಟದಿಂದ ಒಂದು ಹೊಂದಾಣಿಕೆಯಿಂದ ಪರಸ್ಪರ ಒಂದು ಒಳ್ಳೆ ಭಾವನೆಯಿಂದ ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಬಂದಿದೆ. ಜೊತೆಯಲ್ಲಿ ರಾಜ್ಯದ ಜನತೆಯೂ ಕೂಡ ಈ ಒಂದು ಹೊಂದಾಣಿಕೆಯನ್ನು, ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ. ಅದು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಕಾಣ್ತದೆ. ಈಗ ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 5 ವರ್ಷಗಳ ಕಾಲ JDS ಚಿಹ್ನೆಗೆ ಮತ ಹಾಕಿದ್ರು ಜನ. ಹಾಗಾಗಿ ಸಹಜವಾಗಿ ಪಕ್ಷದ ಕಾರ್ಯಕರ್ತರುಗಳಲ್ಲಿ JDSನಿಂದ ಯಾರಾದ್ರೂ ಟಿಕೆಟು ತಗೊಂಡಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂಥ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಅಲ್ಲಣ್ಣ ಇವೆಲ್ಲ ನಮ್ಮ ಕೈಲಿಲ್ಲ. ಇವತ್ತು ನಾವು ಇದನ್ನು ಕೂತ್ಕೊಂಡು ಚರ್ಚೆ ಇಲ್ಲಿ ಮಾಡ್ಲಿಕ್ಕಾಗಲ್ಲ. ಇವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳು, ಎರಡೂ ಪಕ್ಷದ ನಾಯಕರುಗಳ ಮಧ್ಯೆ ಕೂತು ಪರಸ್ಪರ ಚುನಾವಣೆಯೆಲ್ಲ ಗೆಲ್ತಕ್ಕಂಥ ದೃಷ್ಟಿಯಲ್ಲಿ ತಗೊಳ್ತಕ್ಕಂಥ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಅಲ್ಲ, ಒಳ್ಳೆ ಕಥೆ ಐತಲ್ರಿ ನಿಮ್ಮದು. ನಾನು ನೋಡ್ರಿ, ಅಲ್ಲ ನೀವು ಒಂದು ನಿಮಿಷ ಕೂಲ್. ಈಗ 3.25 ವರ್ಷ ಚುನಾವಣೆಗೆ ಇಲ್ಲಿ ಬಂದಿರೋದು ಸದಸ್ಯತ್ವ ನೋಂದಣಿಗೆ, ಬೂತ್ ಕಮಿಟಿಗೆ ಅಲ್ವಾ? ನೀವು ನೋಡ್ರಣ, ನಮ್ಮ ಕೊಪ್ಪಳದ ಮಾಧ್ಯಮದ ಮಿತ್ರರು ನೀವು ಎಷ್ಟು ತಿರ್ಚಿ ಕೇಳಿದ್ರು ನಮ್ಮ ಉತ್ತರ ಇಷ್ಟೇ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾರಾದರೂ ಕೇಂದ್ರದಲ್ಲಿ ಅವರು ಸಹಿ ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರೆಲ್ಲ ಕೂತು ಕೊನೆ ಹಂತದಲ್ಲಿ ಪಕ್ಷದ ಚೌಕಟ್ಟಲ್ಲಿ ತೀರ್ಮಾನ NDA ಅಭ್ಯರ್ಥಿ ಗೆಲ್ಲಬೇಕು. ಥ್ಯಾಂಕ್ ಯು. ಆಯ್ತಣ್ಣ, ಒಂದು ನಿಮಿಷ ಅವ್ರಿಗೊಂದು ಉತ್ತರ. ಒಂದು ಸೆಕೆಂಡ್. ಈಗ 1 ನಿಮಿಷ. ಹೌದು, ನಾನೇನೋ ರಾಜಕೀಯದಲ್ಲಿ ಇವತ್ತೇನು ಸಾರ್ವಜನಿಕ ಬದುಕಿಗೆ ಬಂದಿದ್ದೀನಲ್ಲ, ನಮಗೂ ಕೂಡ ಒಳಗಡೆ ಇಲ್ಲಪ್ಪ ಒಂದು ಸ್ಥಾನಮಾನಗಳು ಜನ ಕೊಟ್ಟಂಥ ಸಂದರ್ಭದಲ್ಲಿ
ಜನಗಳ ಪರವಾಗಿ ದುಡಿತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಾವು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಯಾವಾಗ ಏನು ಅಂತಕ್ಕಂಥದ್ದು ಜನ ನಿರ್ಣಯ ಮಾಡ್ತಾರೆ, ಆ ಭಗವಂತ ನಿರ್ಣಯ ಮಾಡ್ತಾನೆ. ಅಲ್ಲಿವರೆಗೂ ಸಮಾಧಾನವಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನನಗೆ ನೋಡೋಣ, ಈಗ ಆಲ್ರೆಡಿ ಪಕ್ಷದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನಾನು ತೃಪ್ತಿಯಿಂದ ನನ್ನ ಸ್ಥಾನಕ್ಕೆ ನಾನು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು, ಯಾವ ರೀತಿ ಯುವಕರನ್ನ ಸಂಘಟಿಸ್ಬೋದು